ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಗುರುವಾರದ ಮಿನಿ ವ್ಲಾಗ್. ಅದನ್ನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಗೋಯಿತು. ಯಾಕಂತ ಹೇಳಿದ್ರೆ ಗುರುವಾರ ಹೇಳಿದ್ರು ನಮಗೆ ಶುಕ್ರವಾರ ಶನಿವಾರ ಬ್ಯಾಂಗ್ಳೂರಲ್ಲಿ ಒಂದು ಪ್ರೆಸೆಂಟೇಷನ್ ಇದೆ, ಹೋಗಬೇಕು ಅಂತ. ಅದಕ್ಕೆ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇನೋ ಎಕ್ಸೈಟ್ಮೆಂಟಲ್ಲಿದ್ದೆ. ಇದು ಗುರುವಾರದ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಗುರುವಾರ ID ಕಾರ್ಡ್ಗೆ ಫೋಟೋ ತೊಗೊಳ್ತೀವಿ ಅಂತ ಹೇಳಿದರು. ಅದಕ್ಕೆ ಫುಲ್ಲು ವಿತ್ ಯೂನಿಫಾರ್ಮ್ ಬರಲೇಬೇಕು, ಏನು ಕೂಡ ಮಿಸ್ ಮಾಡೋಂಗಿಲ್ಲ, ಟೈ ಬ್ಲೇಸರ್ ಎಲ್ಲ ಹಾಕ್ಕೊಂಡು ಬರಲೇಬೇಕು, ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಹೇಳಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೆ. ಎಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು ಗುರುವಾರನೂ. ಇನ್ನು ಗುರುವಾರದ ವ್ಲಾಗನ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಶುಕ್ರವಾರ ಶನಿವಾರ ಅಂದರೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಏನೆಲ್ಲ ಪ್ರೆಸೆಂಟೇಷನ್ ಮಾಡಿದ್ವಿ, ಯಾವ ಕಾಲೇಜ್ಗೆ ಹೋಗಿದ್ವಿ, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಫೈನಲ್ ಲುಕ್. ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ದೆ, ಸ್ವಲ್ಪನೇ ಮಾಡಿದ್ದೆ, ಜಾಸ್ತಿ ಏನು ಮಾಡಿರಲಿಲ್ಲ, ಸಂಜೆ ತನಕ ಇರಲಿ ಅಂತ. ಚೆನ್ನಾಗಿ ಅನಿಸ್ತಾ ಇತ್ತು. ನೆಕ್ಸ್ಟು ಫುಲ್ಲು ರೆಡಿ ಆದೆ. ತಲೆಗೆ ಏನೋ ಕ್ಲಿಪ್ಪೇನೋ ಹಾಕಿರಲಿಲ್ಲ, ಹಂಗೆ ಏರ್ ಫ್ರೀ ಬಿಟ್ಕೊಂಡು ಹೋದೆ. ಇನ್ನು ಹಣೆಗೆ ಬೊಟ್ಟಿಟ್ಕೊಂಡು ರೆಡಿಯಾಗಿ ಫುಲ್ಲು ಬ್ಲೇಸರ್ನೆಲ್ಲ ಹಾಕ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ. ಯಾಕಂತಂದರೆ ತುಂಬ ಸೆಕೆ ಇವಾಗ, ಫುಲ್ಲು ಸಮ್ಮರ್ ಇರೋದ್ರಿಂದ. ಯಾಕೆ ಬೇಕು ಅಪ್ಪಾಜಿತಿ ಅಂತೇಳಿ ಟೈ ಎಲ್ಲ ಕಟ್ಕೊಂಡು ಇನ್ನು ಕಾಲೇಜಿಗೆ ಹೊರಟೆ. ಇನ್ನು ಕಾಲೇಜಿಗೆ ಹೊರಡೋ ಅಷ್ಟರಲ್ಲಿ ತಿಂಡಿನೂ ತಿಂದಿರಲಿಲ್ಲ ಅವತ್ತು. ಯಾಕಂತ ಹೇಳಿದ್ರೆ ಎದ್ದಿದ್ದೇ ಲೇಟಾಗಿ ಹೋಗಿತ್ತು. ಪರವಾಗಿಲ್ಲ, ಮಧ್ಯಾಹ್ನ ಅಲ್ಲೇ ಲಂಚ್ ಮಾಡ್ಕೊಳ್ಳೋಣ ಅಂತ ಹೋದೆ. ಬಟ್ ಅವತ್ತು ಮಧ್ಯಾಹ್ನ ಲಂಚು ಮಾಡೋಕ್ಕಾಗಲಿಲ್ಲ. ಇನ್ನು 4:15 ಕಾಲೇಜ್ ಬಿಟ್ಟ ಮೇಲೆ ಬರ್ಬೇಕಾದ್ರೆ ಹಾಗೇ ಆನಿಯನ್ ದೋಸೆ ತಂದಿದ್ದೆ. ಆನಿಯನ್ ದೋಸೆ ತಂದು ತಿಂದು ಮಲ್ಕೊಂಡೆ. ನಾವು ಶುಕ್ರವಾರಕ್ಕೆ ಏನೇನು ಬೇಕು ಅಂತೆಲ್ಲ ಸ್ವಲ್ಪ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮಲ್ಕೊಂಡೆ. ಬೆಳಗ್ಗೆ 3:30ಗೆ ಎದ್ದೇಳಬೇಕಾಗಿತ್ತು. ಯಾಕಂತ ಹೇಳಿದ್ರೆ ನಮಗೆ 5:30ಗೆ ಟ್ರೈನ್ ಇತ್ತು. ಸೊ ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕಿತ್ತು. ಹಂಸ, ನಾನು ಮತ್ತು ನಮ್ಮ ಕ್ಲಾಸಲ್ಲಿ ಇನ್ನೂ 3 ಜನ ಫ್ರೆಂಡ್ಸು, ಟೋಟಲ್ 5 ಮೆಂಬರ್ಸ್ ನಮ್ಮ ಕ್ಲಾಸಿಂದ ಹೋಗಿದ್ವಿ. ಕಾಲೇಜಿಂದ ಬರ್ಬೇಕಾದ್ರೆ ದೋಸೆ ತೊಗೊಂಡು ಬಂದಿದ್ದೆ. ಸೊ ತಿಂದು ರೆಸ್ಟ್ ತೊಗೊಂಡೆ. ಇನ್ನು ಶುಕ್ರವಾರಕ್ಕೆ ಏನೇನು ಬೇಕೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ಶುಕ್ರವಾರ ಮತ್ತು ಶನಿವಾರ ಬ್ಯಾಂಗ್ಳೂರಲ್ಲಿ ಇದ್ದಿದ್ದೆಲ್ಲನೂ ವೀಡಿಯೋನ ನಾನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.